ಏನಲ್ಲ ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತ ಬ್ಲಾಗ್ ಮಾಡೋಣ ಅನ್ಕೊಂಡೆ. ಏನಿದು ಸೇಮ್ ಹಾಕೊಂಡು ನೀವು ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ ನನ್ನ? ಸ್ವಲ್ಪ ದಿನದಲ್ಲೇ ಈ ಕಾರು ಎಪಿಕ್ ಪ್ರವೀಣ್ ಅವ್ರ ಹತ್ರ ಇರುತ್ತೆ. ಯಾರು ಇನ್ವೈಟ್ ಮಾಡಿದ್ರು? ಹೇಳಿದವರು ನನಗೆ ಹೇಳಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಹೌದಾ? ಗೊತ್ತಿರ್ಲಿಲ್ಲ. ಸಮಾಧಾನ ಆಯ್ತಾ ಸರ್? ಊಟ ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿರ್ಲೇಬೇಕು, ಫ್ರೀ ಆಗಿ ತಿಂದ್ಮೇಲೆ ಇನ್ನೇನು. ಯಾಕೆ ಇಲ್ಲಿ ಮಲ್ಗಕ್ಕಾಗತ್ತಾ? ಇಲ್ಲಲ್ಲ, ಇದು ಸೆಟ್. ಎಲ್ಲಿ ಮಲ್ಗೋಣ ಹೇಳಿ ಹೋಗಿ. ಸರಿ ಎಲ್ಲಿ ಮಲ್ಗ ಸವಾಗ ಹೇಳ್ದಂಗೆ ಯಶವಂತಿಗೆ ನಾಳೆ ನಡೆದಿರೋ ಅಪ್ಪ ಆಗ್ತೀಯಾನೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದ್ರೆ, ಜಿ ಕನ್ನಡ ಹಳ್ಳಿ ಪವರ್ ಇವೆಂಟಿಗೆ ಎಪಿಕ್ ಪ್ರವೀಣ್ ಅವ್ರನ್ನ ಕರೆದಿದ್ದಾರೆ. ಸೊ ಅವ್ರ ಜೊತೆ ನಾನು ಸುಮ್ಮನೆ ಹೋಗ್ತಾ ಇದ್ದೆ. ಸೊ ಹೇಗಿದ್ರು ಸುಮ್ಮನೆ ಹೋಗ್ತಾ ಇದೀನಲ್ಲ, ನಿಮ್ಮೆಲ್ಲರಿಗೂ ತೋರ್ಸೋಣ ಅಂತ ಬ್ಲಾಗ್ ಮಾಡೋಣ ಅನ್ಕೊಂಡೆ. ಸೊ ಇವಾಗ ಅವರು ಎಲೆಕ್ಟ್ರಾನಿಕ್ ಸಿಟಿಗೆ ಯಾವುದೋ ಕೆಲ್ಸದ ಮೇಲೆ ಹೋಗಿದ್ರು, ಅಲ್ಲಿಂದ ಡೈರೆಕ್ಟ್ ಕಂಟಿನ್ಯೂ ಸ್ಟುಡಿಯೋ ಹತ್ರ ಬರ್ತಾ ಇದ್ದಾರೆ. ಸೊ ನಾನು ಇಲ್ಲಿಂದ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಸರಿ, ಸೊ ಕರೆದಿರೋದು 11ಗೆ, ಇವರು 3 o'clock ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಅಲ್ಲಿ ಹೆಂಗಿರುತ್ತೆ ಏನು ಅಂತ. ಲೆಟ್ಸ್ ಗೋ ಅಂಡ್ ಸಿ. ಇವಾಗಿನ್ನು ಬ್ರಂಚ್ ಆಯ್ತು ಗೈಸ್ ನಂದು. ಸೊ ನಮ್ಮ ಮನೇಲಿ ನಮ್ಮ ಮಮ್ಮಿ ಇಲ್ಲ ಅಂತಂದ್ರೆ ಬ್ರೇಕ್ಫಾಸ್ಟ್ ಇಲ್ಲ, ಡೈರೆಕ್ಟ್ ಬ್ರಂಚ್. ಆಲ್ರೆಡಿ ಕಂಟಿನ್ಯೂ ಸ್ಟುಡಿಯೋ ಹತ್ರ ಬಂದಿದ್ದೀನಿ. ಇವರು ಇವಾಗ ಬಂದಿದ್ದಾರೆ, ಇವಾಗಿನ್ನು ಇಳ್ಕೊಂಡಿದ್ದಾರೆ. ಹಾಯ್ ಹಾಯ್. ಏನಿದು ಸೇಮ್ ಹಾಕೊಂಡು ನೀವು ಮ್ಯಾಚ್ ಮಾಡಕ್ ಟ್ರೈ ಮಾಡ್ತಾ ಇದೀರಾ ನನ್ನ? ಡೋಂಟ್ ಟ್ರೈ ಟು ಮ್ಯಾಚ್. ಓಕೆ, ಅಷ್ಟೊಂದೇನು ಮ್ಯಾಚ್ ಆಗ್ತಿಲ್ಲ. ನಿಮ್ದು ಸ್ವಲ್ಪ ಕ್ರೀಮ್ ಇದೆ, ನಂದು ಫುಲ್ ವೈಟ್ ಇದೆ, ನಿಮ್ದು ಆಫ್ ವೈಟ್ ಇದೆ. ಅದೇ ನಮ್ದು ಎಷ್ಟು ಪರಿಶುದ್ಧವಾದ ಮನಸ್ಸು ಅಂದ್ರೆ ನಮ್ದು ಪ್ಯೂರ್ ಇಲ್ಲ, ಆಫ್ ವೈಟ್. ಇವ್ರದ್ದು ಪ್ಯೂರ್ ಇದೆ, ಬಟ್ ಕಮ್ಮಿ ಬಟ್ಟೆ ಇದೆ ಅಷ್ಟು. ಫೋನ್ ಮಾಡ್ಬೇಕಾ? ಇವೆಂಟ್ ಇನ್ವಿಟೇಷನ್ ಇದೆ, ತೋರಿಸ್ಲಾ? ಗೈಸ್ ಕರ್ದಿರೋದು ಯಾವಾಗೋ, ಇವ್ರು ಬಂದಿರೋದು ಯಾವಾಗೋ. ಬಿಕಾಸ್ Event ಅಲ್ಲಿ ಇನ್ನೊಂದು ಗೊತ್ತಾ, ಆ್ಯಂಡ್ ಗೈಸ್ ನಾನು ನಿಮ್ಗೆ ಹೇಳಲೇಬೇಕು. ಸೊ ನಾನು ಎಷ್ಟು ಬ್ಯುಸಿ ಇದ್ದೀನಿ ಅಂದರೆ, ಮೇಡಮ್ ಒಂದು ಸೆಕೆಂಡ್ ಸೆಕ್ಯೂರಿಟಿ ಕೊಟ್ಟೆ, ಒಂದು ಸೆಕೆಂಡ್ ಬಿಡ್ಬೇಕಾದ್ರನ್ನ ಓಕೆ. ಸೊ ಗೈಸ್ ನಂದು ಪ್ರಮೋಷನ್ ಇತ್ತು, ಆ ಶೂಟ್ ಆದಮೇಲೆ ಇದೊಂದಿದೆ, ಇದೊಂದಾದ್ಮೇಲೆ ಮತ್ತೆ ಒಂದು ಕಡೆ ಹೋಗಬೇಕು. ನಮ್ಮ ಯಶವಂತ್ ಕರ್ನಾಟಕ ಕೆಫೆ ಅವ್ರದ್ದು ಇಂಟರ್ವ್ಯೂ ನಡೀತಾ ಇದೆ ಅಂತೆ. ಸೊ ಊಟಕ್ಕೂ ಟೈಮ್ ಇಲ್ಲ ಗೈಸ್ ನನ್ನ ಹತ್ರ. ಫುಲ್ ಬಿಸಿ ಇದ್ದಾರೆ. ಇದು 0.5 1 x 0.5. ಓಕೆ, ನಾನು ನಡೀತಾ ಇದೆಯಾ? ಸೊ ಗೈಸ್ ಇನ್ನೊಂದು ಗೊತ್ತಾ ನಿಮಗೆ, ಆ್ಯಕ್ಚುಲಿ ನಾವು ಯಾಕೆ ಇವತ್ತು ಕಾರು ಬೈಕ್ ಎತ್ಕೊಂಬಂದಿಲ್ಲ ಅಂದರೆ, ಟ್ರಾಫಿಕ್. ಯಾಕಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೋಕ್ಕೆ ತುಂಬ ಲೇಟ್ ಆಯಿತು. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೋಕ್ಕೆ ತುಂಬ ಲೇಟ್ ಆಯಿತು. ಸೊ ಓಡ್ಸೋಕ್ಕಾಗಲ್ಲ ನಾವು ಅಂತ. ಸೊ ನಮ್ಮ ಜೊತೆ ಇದ್ದಾರೆ ಇವತ್ತು ವಿಷ್ಣು ಬಾಲಾಜಿ ಅವರು. ಬ್ರೋ ಬೇಗ ಬಂದ್ರಲ್ಲ ಬ್ರೋ, ಮುಗಿತಾ ಹೋಗ್ತಿದ್ದೀರಾ ಈಗ ನೀವು? ಹಾಯ್, ಹೆಂಗಿದ್ದೀರಾ ಬ್ರೋ? ಸೂಪರ್ ಬ್ರೋ. ಸೊ ಗೈಸ್ ಈವೆಂಟ್ ಎಲ್ಲ ಮುಗ್ದು ಆಗೋಗಿದೆ, ಆದರೂ ಎಪಿಕ್ ಪ್ರವೀಣ್ ಅವ್ರು ಬರಬೇಕು ಅಂತ ಹೇಳಿದ್ದಾರೆ. ಸೊ ಹೋಗ್ತಾ ಇದೀವಿ, ನೋಡೋಣ ಏನೇನಿರುತ್ತೆ ಈವೆಂಟಲ್ಲಿ ಅಂತ. ಫ್ಯಾನ್ಸ್ ಗೈಸ್, ಎಪಿಕ್ ಪ್ರವೀಣ್ ಅವ್ರ ಫ್ಯಾನ್ಸ್. ನಿಮ್ದು ನಾರ್ತ್ ಕಡೆ ಇವಾಗ ನಾವು ಹೇಯ್ ನಾನು ನಾರ್ತ್ ಥರ ಕಾಣಿಸ್ತಾ ಇದ್ದೀನಿ. ನಾರ್ತ್ ಸೌತ್. ಸೊ ಗೈಸ್ ಇವಾಗ ಫೇಮಸ್ ಅಂತ ನಿಮ್ಮ ಅನಿಸಿಕೆ? ನಾವು ಆ್ಯಕ್ಚುಲಿ ನಾನು ಯಾವ ಕಡೆ ಅಂತ ಹೇಳೋಕ್ಕಿಂತ ಉತ್ತರ ಕರ್ನಾಟಕ, ಯುಕೆ ಫ್ಯಾನ್ಸ್. ಅಲ್ಲ ಮೂಲೆನೂ ತಿಂದ್ಬಿಟ್ಟಿದ್ದೀನಿ ನಾನು. ಸೊ ಅದನ್ನು ನಾನು ಸೊ ಗೈಸ್ ನೋಡಿ, ಇನ್ನು ಸ್ವಲ್ಪ ದಿನದಲ್ಲೇ ಈ ಕಾರು ಎಪಿಕ್ ಪ್ರವೀಣ್ ಅವ್ರ ಹತ್ರ ಇರುತ್ತೆ. ಗೈಸ್ ಕೈ ಇಟ್ಟಿದ್ದೀನಿ, ಈ ಕಾರ್ ತೊಗೋಬೇಕಾ? ಓಕೆ ಗೈಸ್, ವಿಲ್ ಶೋ ಯು ದಟ್. ಕಮ್. ಅದೇ ಹೋಗಿ ಅಲ್ಲ, ನಮ್ಮನ್ನ ಮುಂದೆ ಹೋಗಿ ಅಂತಾರೆ ಗೈಸ್, ಅವ್ರ ಹಿಂದೆ ಬರೋಕ್ಕೆ. ಕರೆದಿರೋದು ಅವ್ರ ಮುಂದೆ ಹೋಗ್ಬೇಕು. ಆಮೇಲೆ ನಾನು ಹೋಗಿದ ತಕ್ಷಣ ನಾನು ಯಾರು ಅಂತ ಕೇಳ್ಬಿಟ್ರೆ ಕಸ ಗುಡಿಸೋರು ಅಂತ ಹೇಳ್ಬೇಕು ತಾನೆ. ಹಂಗೆ ಕಾಣಿಸ್ತೀನ ಹೋಗ್ಲಿ ನಾನು? ಕಸ ಎತ್ತೋರು ಅಟ್ಲೀಸ್ಟ್ ಕಸ ಏನಿಲ್ಲ ಗೈಸ್, ನಾನು ಹೋಗಿದ ತಕ್ಷಣ ಮಾತಾಡ್ತಾರೆ, ಹಂಗಂತ ಎಲ್ಲ ಏನಿಲ್ಲ. ಬಟ್ ಸ್ಟಿಲ್ ಕರ್ದಿಲ್ಲ. ನಡೀತಾ ಇದೆ ಇವೆಂಟ್ ನೋಡಿ. ನನ್ನ ಬ್ಲಾಗ್ ನಂದೊಂದು ಬೇರೆ ಪ್ರಮೋಷನ್ ಇತ್ತು. ಚೆನ್ನಾಗಿದೆ. ನೀವು? ಸೂಪರ್. ಓ, ಇವ್ರದ್ದು ಬ್ಲಾಗಲ್ಲಿ 2 ನಿಮಿಷ ಹಾಯ್. ಅಂದರೆ ನೆನ್ನೆ 100K ಹೋಗಿದೆ ಅಂತೆ, ಅವ್ರ ವ್ಯೂಸ್ ನೆನ್ನೆ 100K ಹೋಗಿದೆ ಅಂತೆ. ಅದಕ್ಕೆ ಎಕ್ಸೈಟ್ ಆಗಿ ವ್ಲಾಗ್ ಮಾಡಕ್ಕೆ ನಿಂತಿದ್ದಾರೆ. ತಿಂದ್ರಾ ಏನಾದ್ರು? ಇವಾಗ ಜಸ್ಟ್ ಊಟ ಮಾಡ್ದೆ ನಾನು. ಯಾರು ಇನ್ವೈಟ್ ಮಾಡಿದ್ರು? ಅವ್ರು ಹೇಳಿದ್ದೇನೆಂದ್ರೆ, ನನ್ನ ಹೆಸರು ಇಟ್ಕೊಂಡು ಎಲ್ಲಾರ್ಗು ಹೇಳಿದ್ರಂತೆ ಅವರು, ಪ್ರವೀಣ್ ಅವ್ರು ಬರ್ತಿದ್ದಾರೆ ಅಂತ. ಈ ಮ್ಯಾಮ್ ಹೌದಾ? ನನ್ನ ಹೆಸರು ಇಟ್ಕೊಂಡು ಹೇಳಿದ್ರು. ನನಗೆ ಹೇಳಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ಹೌದಾ? ಓಕೆ ಗೈಸ್
ಇದು ಎಷ್ಟು ಹಂಬಲ್ ಪರ್ಸನ್ ಅಂತ ಹೇಳಿ ಅಕ್ಕ. ಎಪಿಕ್ ಪ್ರವೀಣ್ ಬಗ್ಗೆ ಮಾತಾಡ್ಬೇಕಾದ್ರೆ ರೀಸೆಂಟ್ ಆಗಿ ನಾವು ಕ್ರಿಕೆಟ್ ಬೇರೆ ಆಡಿದ್ರಿ, ಗೆದ್ರಿ ಕೂಡ ಬಿಕಾಸ್ ಆಫ್ ಪ್ರವೀಣ್ ಅಲ್ವಾ. ಇನ್ನೇನು ಹೇಳಿ, ಮೇ ಬಿ ನಾನು ಗೆದ್ದಿದ್ದು ಇವರ ಒಂದು ರೀಲೋಡೆಡ್ ಪವರ್ ಇಂದ ಅನ್ಸುತ್ತೆ. ನಾನೇ ಕ್ಯಾಪ್ಟನ್ ಆಗಿದ್ದೆ ಅದಕ್ಕೆ. ಸೊ ಗೈಸ್, ಈ ಒಂದು ಚಾನಲ್ ಇಲ್ಲಿ ಕಾಣ್ತಿದೆಯಲ್ಲ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸೋನು ಅಕ್ಕ ಚಾನಲ್ನ ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಇವ್ರ ವ್ಲಾಗಲ್ಲಿ ನಾನು ಅವಾಗ ತೋರಿಸ್ತಾರೆ. ಸೊ ನನಗೂ ಖುಷಿನೇ, ಬಟ್ ಬೇಜಾರು ಹೇಗೆ ಮನಸ್ಸಿಂದ ಹೇಳಿ ನಾನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇರ್ತಾರೆ. ನೀನು ಕುಕಿಂಗ್ ಯಾವಾಗ ಬರ್ತೀವಿ ಅಕ್ಕ? ಆದಷ್ಟು ಅಕ್ಕ ನಾನು ಸಿಕ್ತಾಗೆಲ್ಲ ಇದನ್ನೇ ನೋಡ್ತಿರ್ತೀನಿ, ಅವ್ರು ಬರ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಗೊತ್ತಾ, ನನಗೆ ಯಾಕೆ ಲೇಟಾಗಿ ಬಂದಿದ್ದು ಗೊತ್ತಾ? ನಾನು ಬೇರೆ ಕಡೆ ಇನ್ನೊಂದು ಶೂಟ್ ಮಾಡಿದ್ವಿ. ನೀನು ಇರ್ತೀಯ ಕಣೋ, ನೀನು 24/7 ಬ್ಯುಸಿನೇ ಇರ್ತೀಯ. ನೀನು ಮಲಗೋದೇ ಇಲ್ಲ, ಊಟ ಮಾಡಲ್ಲ, ಬರೀ ಕೆಲಸ ವಿಡಿಯೋ ಶೂಟ್ಸ್ ಅದರಲ್ಲೇ ಇರ್ತೀಯ. ಅದು ಪ್ರಮೋಷನ್ಸ್ ಅಂತೂ, ಬ್ರ್ಯಾಂಡ್ ಪ್ರಮೋಷನ್ಸ್ ಇವ್ನಿಗೇನೆ ಇರುತ್ತೆ ಜಾಸ್ತಿ, ಯಾರಿಗೂ ಬರಲ್ಲ, ಯಾವ ಕಾಂಟೆಂಟ್ ಕ್ರಿಯೇಟರ್ಗೂ ಬರಲ್ಲ. ಆಯ್ತಾ? ಇನ್ನೇನಾದ್ರೂ ಹೇಳ? ಟ್ರೈನ್ ಅಕ್ಕ ಫೋನ್ ಪೇ ಆಗಿದೆ. ಸೂಪರ್ ಅಕ್ಕ, ಸಿಗೋಣ ಮತ್ತೆ. ಇಲ್ಲ, ಊಟ ಮಾಡಕ್ಕೆ ಇವೆಂಟ್ ನಡೀತಾ ಇದೆ, ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮ್ಮ ಎಪಿಕ್ ಪ್ರವೀಣ್ ಅವರು ಪಾರ್ಟಿಸಿಪೇಟ್ ಮಾಡ್ದೇನೆ ಹ್ಯಾಂಪರ್ ನ ಇಸ್ಕೊಂಡಿದ್ದಾರೆ ಗೈಸ್. ಆಕ್ಷನ್. ಹೈ ಹೈ, ಹೌ ಯು ಲುಕಿಂಗ್ ಟುಡೇ? ನೈಸ್, ಗಾರ್ಜಿಯಸ್ ಅಂತ ಇವ್ರಿಗೆ ಅಂದ್ಬಿಟ್ಟಿದ್ದೀನಿ, ಅದಕ್ಕೆ ಎಲ್ಲರಿಗೂ ಒಂದೇ ಕೇಳಿ. ಹೇಳ್ಬಿಟ್ರೆ ಅಂತ. ಗಂಗಾ, ಸೋನು ಅಂತ ಅಲ್ಲ ಪರಿಚಯ ಮಾಡ್ಕೊಂಡ್ರ? ಇವ್ರು ನನ್ನ ಫ್ರೆಂಡ್ ಗಂಗಾ ಅಂತ. ಹೌದಾ? ಗೊತ್ತಿರ್ಲಿಲ್ಲ. ಹೌದಾ? ಗೊತ್ತಿರ್ಲಿಲ್ಲ. ಅಂದ್ರೆ ಹೈಡ್ ಆಗಿ ಫ್ರೆಂಡ್. ತಿಂದ್ರಾ? ಇಲ್ಲ, ನೀವು ಬರ್ಲಿ ಅಂತ ಊಟ ಮಾಡಿಸಿ ಹೋಗಿ. ಅದೇ ವೇಟಿಂಗ್. ಬನ್ನಿ ಹೋಗೋಣ. ಅದೇ ಹೋಗೋಣ. ಈ ತರ ಡೌಗಳು ಎಲ್ಲೆಲ್ಲ ಮಾಡಿ ಮಾತಾಡೋದ್ರ ಓ ಇದ್ಯಾವುದು ತೆರೆ ಹಿಂದೆ ಪ್ರಭು? ತೋರಿಸ್ಬಿಡಿ ನಿಮ್ ಫೇಸ್ಗಳನ್ನ. ಕೊಡಿ ಇಲ್ಲಿ. ಪ್ರಭುಗಳಿದ್ದಾರೆ. ಅವ್ರು ಬೇರೆ ಕೆಲಸ ಕೊಟ್ಟಿದ್ದೀವಿ ಅವ್ರಿಗೆ. ಕಂಡು ಹಿಡ್ದಿದ್ದೀರಾ? ಓ ಹಂಗೆ ಖುಷಿ ಆಯ್ತು. ವ್ಲಾಗ್ ನಂದು ಆರ್ಟಿಸ್ಟ್ ಪೇಮೆಂಟ್ ಒಪ್ಕೊಂಡಿದ್ದೀವಿ, ಅದಕ್ಕೆ ಸೈನ್ ಮಾಡಿದೀವಿ ಎಲ್ಲರೂ. ಪೇಮೆಂಟ್ ಕೇಳಿ. ಇವರೇ ಕ್ಲಿಯರ್ ಮಾಡೋದು. ನಾನು ಚೆಕ್ ಕೊಟ್ಬಿಡಿ ಫಸ್ಟ್. ನಿಮಗೆ ಪೇಮೆಂಟ್ ಕೊಡ್ಬೇಕಾ? ಅಂಡ್ ಇವ್ರಿಗೆ ಪೇಮೆಂಟ್ ಕೇಳಿ, ಇವ್ರಿಗೆ ಪೇಮೆಂಟ್ ಕೊಡೋಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ ಅಂದ್ರೂ ಇವ್ರು ಪೇಮೆಂಟ್ ತಗೊಳ್ಳೋದಿಲ್ಲ, ಅಷ್ಟು ಒಳ್ಳೆಯವ್ರು ಇವರು. ಈ ತರ ಎಲ್ಲ ಹಾಕಿ ಬಿಟ್ಬಿಟ್ಟಿದೀವಿ ನಾವು, ಅದು ನಾವು ಹಂಗೆಲ್ಲ ಮಾಡಲ್ಲ. ಪೇಮೆಂಟ್ ಓಕೆ, ಯಾರು ಗೆದ್ದಿದ್ದು ಗಂಗಾ? ಗೊತ್ತಿಲ್ಲ. ಪಕ್ಕ ನೀವು ಗಂಗಾ ಅವ್ರ ಅಯ್ಯೋ ನೀವ್ ಗೆದ್ದಲ್ವಾ? ನೀವ್ ಗೆದ್ದಿದ್ರೆ ನೀವೇ ಪೇಮೆಂಟ್ ಪರ್ಫಾರ್ಮೆನ್ಸ್ ಏನೇನು ಮಾಡ್ತಿದ್ರಿ? ಏನೇನು ಅದು ಟಾಸ್ಕ್ ಒಂದೊಂದು ಆದ್ಮೇಲೆ ಒಂದು ಟೀಮ್ ಇರುತ್ತೆ. ನೀನೇನಾದ್ರು ಪರ್ಫಾರ್ಮೆನ್ಸ್ ಮಾಡ್ತೀಯಾ? ಚೆನ್ನಾಗಿ ಮಾಡು. ಕಡಿಮೆ ಟೈಮ್ ಯಾರು ತಗೊಂಡಿರ್ತಾರೆ ಅವರು. ಬೇಡ ಅಣ್ಣ, ವಿನ್ ಆಗ್ತೀನಿ ಅಂತಾನೆ ಮಾಡ್ತಾ ಇಲ್ಲ ಅಣ್ಣ. ಇಲ್ಲ, ಬೇರೆ ಎರಡು ನೋಡಿ ಇವರು ಅಷ್ಟೇ, ಅದಕ್ಕೆ ಇವೆಂಟ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿಲ್ಲ ತಾನೇ? ಅಲ್ಲ, ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ನೀವೇ ಗೆದ್ದು ಬಿಡ್ತೀರಾ? ಅಲ್ಲ, ಐ ವಾಂಟ್ ಪ್ಲೇ ವಿತ್. ಅಲ್ಲಿಂದ ಒಂದು ಸ್ಟೆಪ್ ಎತ್ತಿಡಲ್ಲ ಇವಾಗ. ಪಾರ್ಟಿಸಿಪೇಟ್ ಮಾಡೋರು ಇದ್ದಾರ ಅಂತ. ಅಯ್ಯೋ, ನಾವು ಗೆಸ್ಟ್ ಆಗಿ ಬಂದಿರೋದು ನೋಡಿ. ಸರಿ ಹೇಳಿದೀನಿ, ಪೇಮೆಂಟ್ ಆಮೇಲೆ. ಜೋರಾದ ಚಪ್ಪಾಳೆ ನಿಮ್ಗೆ ನೀವೇ ಹೊಡ್ಕೊಳ್ಳಿ. ಜೋರಾದ ಚಪ್ಪಾಳೆ ನಿಮ್ಗೆ ನೀವೇ ಹೊಡ್ಕೊಳ್ಳಿ ಅಂದ್ರೆ ನಾವು ಹೋಗ್ಬೋದು. ಗಂಗಾ ಅಕ್ಕ ಅವರು ಏನು, ಗಂಗಾ ಅವ್ರು ಆಲ್ರೆಡಿ ಊಟ ಮಾಡ್ಬಿಟ್ಟಿದಾರಂತೆ, ಮತ್ತೆ ಬನ್ನಿ ಅಂತ ಹೇಳ್ತಾ ಇದೀವಿ. ಬರ್ತಾವ್ರೆ? ಇಲ್ಲ, ಬರ್ತಾ ಇಲ್ಲ. ಅದೇನೇನೋ ಚಟ್ನಿ ಪುಡಿಗಳು, ಫುಲ್ ಎಲ್ಲ ಉತ್ತರ ಕರ್ನಾಟಕ ಸ್ಟೈಲ್ ಚಟ್ನಿ ಪುಡಿಗಳು, ರೊಟ್ಟಿ, ಎಣ್ಗಾಯಿ ಪಲ್ಯ, ಆಮೇಲೆ ಅನ್ನ ಸಾರು, ನುಗ್ಗೆಕಾಯಿ ಸಾರು, ಎಲ್ಲಾನು ಎಪಿಕ್ ಪ್ರವೀಣ್ ಅವ್ರ ಊರ್ ಸ್ಟೈಲ್ ಅಂತೆ. ಹೌದು. ಸೊ ಅವರಿಗೆ ತುಂಬಾ ಖುಷಿ ಆಗ್ಬೋದು. ಅವ್ರಿಗೆ ಇಷ್ಟ ಇಲ್ವಂತ ಊಟ? ಇಷ್ಟ ಇಲ್ವಾ? ಇಲ್ವದ್ದು. ಇನ್ನೊಂದು ಹುಡುಗಿರು ಮಾತಾಡ್ಬೇಕಾದ್ರೆ ಇನ್ನೊಬ್ಬ ಹುಡುಗನ ಯಾಕೆ ಇನ್ಕ್ಲೂಡ್ ಮಾಡ್ಕೋತೀರಿ? ಆಡಿಯನ್ಸ್ ಏನು ಅನ್ಕೋತಾರೆ ಹೇಳಿ? ಅವಾಗೆ ಅಲ್ವಾ ಮಾತಾಡಕ್ ಮಜಾ ಸಿಗೋದು. ಎಲ್ಲ ಮಾತುಕತೆ ಆಗಿ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ನೀವೀಗ ನೋಡ್ಬೋದು, ದಿನನಿತ್ಯ ಹೆಂಗೆ ಅಂದರೆ ನಾವು ಈ ಥರ ನಮ್ಗೆ ಅನ್ನ ಸಿಗೋ ಜಾಗ ನಾವು ಹುಡುಕ್ತಾ ಇರ್ತೀವಿ. ಸೊ ಇವತ್ತು ನೋಡಿದೀವಿ. ನೋಡಿ ಗೈಸ್, ಒಂದ್ ಪಾಪು ದುಡ್ಗಿನ ಕರ್ಕೊಂಡ್ ಬಂದ್ಬಿಟ್ಟು ಎಷ್ಟು ಭಾರನ ನನ್ನ ಕೈ ಕೊಟ್ಟಿದ್ದಾರೆ ಅಂತ. ಗೈಸ್, ನಾನೇನೋ ವೇಟ್ ಇಲ್ಲ ಅನ್ಕೊಂಡು ಎತ್ಕೊಂಡೆ ಗೈಸ್. ಇನ್ನೊಂದು ಗೊತ್ತಾ, 50 kg ಲವ್ಗೆ ಇನ್ನೊಂದು 20 kg ತೂಕ ಕೊಟ್ಟಿರೋದು ಅಷ್ಟೇ. ಸಾರಿ ಮಾಮ್, ಫೋನ್ ಪೇ ಆಗ್ಬೇಕಿದು. ಇವಾಗ ಊಟಕ್ಕೆ ಕುತ್ಕೊಂಡಿದ್ದಾರೆ ಇವರೆಲ್ಲ. ನೀವು ಊಟ ಮಾಡಿದ್ರಾ? ನಂದಾಯ್ತು ಮನೇಲಿ. ಹಾಕೊಂಡು ತಿಂತಾ ಇದಾರೆ ಪ್ಲೇಟ್ಗೆ. ಊಟ ಇಲ್ವಾ? ಬಡ್ಸವ್ರೆ ಆಲ್ರೆಡಿ, ತಿನ್ನೋ ಟೈಮಿಗೆ ಇವ್ರು ಬಂದಿದ್ದಾರೆ ಗೈಸ್. ಸೊ ಗೈಸ್ ನೋಡಿ, ಊಟ ಎಲ್ಲ ಆದಮೇಲೆ ಎಲೆ ಎತ್ತಕ್ಕಂತ ಒಬ್ರು ಇರ್ತಾರಲ್ಲ, ಅಯ್ಯೋ ಸಾರಿ, ಈಗ ಎತ್ತವ್ರೆ. ನಾವು ಬೈ ಮಿಸ್ಸಾಗಿ ಅವ್ರನ್ನ ತೋರಿಸ್ಬಿಟ್ಟಿದ್ದೆ. ಸೊ
ಸೆಕೆಂಡ್ ಇರಿ. ಸಾರಿ ಬೈ ಮಿಸ್ ಆಗಿ ನಾನು ನಿಮ್ಮನ್ನು ತೋರಿಸ್ಕೊಟ್ಟಿದ್ದೆ ಎಲೆ ತಕ್ಕ ಬಂದಿದ್ದಾರೆ ಅಂತ. ಸಾರಿ ಗೈಸ್, ಅದು ಒಂದು ಕೆಲಸನೇ, ರೆಸ್ಪೆಕ್ಟ್ ಮಾಡೋಣ ಎಲ್ಲರಿಗೂ ಅದಕ್ಕೆ. ಓಕೆ, ಸೊ ಬನ್ನಿ ಈಗ ಊಟ ಬಡಿಸ್ತಿದ್ದಾರೆ. ಸೊ ನಮ್ಮ ಪಕ್ಕದಲ್ಲಿ ಜಗಣ ಕೂತಿದ್ದಾರೆ. ಆ್ಯಂಡ್ ಫೆಲ್ಟ್ ಗೋಲ್ಡ್ ತುಂಬ ಚೆನ್ನಾಗಿ ಮಾತಾಡೋದು. ಎಣ್ಣೆ ಇನ್ನೂ ಫುಲ್ಲು ನೀಟ್. ಸಮಾಧಾನ ಆಯ್ತಾ ಸರ್? ಊಟ ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿರ್ಲೇಬೇಕು, ಫ್ರೀಯಾಗಿ ತಿಂದಮೇಲೆ ಇನ್ನೇನು. ಫ್ರೀಯಾಗಿ ತಿಂದಿರ್ತೀರ ಅಂದರೆ ಚೆನ್ನಾಗಿದ್ದೇ ಇರುತ್ತೆ. ಅವರೆಲ್ಲೋ ಡೈಲಾಗ್ ಇದೆಲ್ಲ ನಾನು ಹೇಳೋದಲ್ಲ, ಅದಕ್ಕೆ ಅವ್ರಿಗೆ ವಾಪಸ್ ಹೇಳ್ತಾ ಇದ್ದೀನಿ ನಾನು. ಎಲ್ಲ ಆಲ್ರೆಡಿ ನೋಡ್ತಾ ಇದ್ದಾರೆ. ಪ್ರಭು ಅಣ್ಣ ಪರ್ ಬಾಕ್ಸ್ ತೆಗ್ದು ಏನು ಕೇಳ್ತಾ ಇದ್ದೀರಾ? ಇದೆಲ್ಲ ಐಟಮ್ ಇದೆ, ಬರೀ ಇವನು ಏನು ಯೂಸ್ ಆಗಲ್ಲ ಆ ಥರ ಐಟಮ್ ಇದೆ. ಶೋ ದಟ್ ಬಾಕ್ಸ್ ಫಸ್ಟ್, ಶೋ ದಟ್ ಬಾಕ್ಸ್. ಹೋಗೋದಲ್ಲ ಅದಕ್ಕೆ ಆಯಿಲ್ ಬೇಕಂದ್ರೆ ಅವ್ನಿಗೆ ಯೂಸ್ ಆಗುತ್ತೆ. ಕೂದಲು ಒಂದು ಸ್ಟ್ರೈಟ್ ಇರಲ್ಲ. ಜೇನುತುಪ್ಪ ಆಯಿಲ್ ಅಡುಗೆ ಐಟಮ್ ಇದೆ. ನಿಮ್ಗೇನು ಯೂಸ್ ಆಗಲ್ಲ ಅಲ್ಲ, ನಮ್ಮನೆಗೂ ಏನು ಯೂಸ್ ಆಗಲ್ಲ. ಇದೊಂದು ನಾನು ಎತ್ಕೊಂಡು ಹೋಗ್ತೀನಿ. ಮ್ಯಾಕ್ಸ್ ಗೈಸ್ ಕನ್ಫ್ಯೂಸ್ ಆಗ್ತಾ ಇದೆ ಗೈಸ್. ಪ್ರೀಮಿಯಂ ಇಲ್ಲಿ ನಮ್ಮ ವಯಸ್ಸಿಗಿಂತ ಅವ್ರ ವಯಸ್ಸು. ಅನ್ಬಾಕ್ಸ್ ಮಾಡಿ ಒಂದೊಂದೇ ಪ್ರಾಡಕ್ಟ್ ಕೊಡ್ಬೇಕು ನಾನು ಅದಕ್ಕೆ. ಓಕೆ ಓಕೆ, ನೋಡ್ಬೋದು ನೀವು ಮನೆ ಕಾಣ್ತಾ ಇದೆ. ಮನೆ ಒಂದು 3 ಬಾಗ್ಲು ಹೋಗಿ ಊರ್ ಬಾಗ್ಲಾಗಿದೆ. ಊರ್ ಬಾಗ್ಲು ಹೋಗಿ ದ್ವಾರ ಬಾಗ್ಲಾಗತ್ತೆ ನೆಕ್ಸ್ಟ್. ಅಯ್ಯೋ, ಸೊ ಹೋಟೆಲ್ ಊರ್ ಬಾಗ್ಲು ಅಂತ ನಾವು ಒಂದು ನಾಮಕರಣ ನಾವು ಮಾಡಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ನೀವು ಹಳ್ಳಿ ಪವರ್ ಸಕ್ಕದಾಗಿ ನಡೀಲಿ ಇನ್ನು ಮುಂದಕ್ಕೆ. ಓಕೆ, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಆ್ಯಂಡ್ ಜಿ ಕನ್ನಡದವ್ರು ನನ್ನನ್ನು ಕರೆದಿದ್ದು ನನಗೂ ಕೂಡ ತುಂಬ ಖುಷಿ ಇತ್ತು. ಆ್ಯಂಡ್ ಬಿಜಿ ಶೆಡ್ಯೂಲಲ್ಲಿ ಬಂದಿದ್ದೀನಿ, ಯಾಕಂದ್ರೆ ನನ್ನ ವಾಹಿನಿಗೆ ನಾನು ಕೊಡೋದು ಮರ್ಯಾದೆ. ಬನ್ನಿ. ಆಲ್ರೆಡಿ ಫೋಟೋ ಹಾಕಿದ್ದೀರಲ್ಲ ಮ್ಯಾಕ್ಸ್ ಸ್ಟೋರಿಗೆ ಈ ಕಾಸ್ಟ್ಯೂಮಲ್ಲಿ. ನೀವು ಎಲ್ಲನೂ ನಂದು ಇದು ಏನದು ಪ್ರೋಗ್ರಾಮಿಂಗ್ನೆಲ್ಲ ನೀವು C++ ಪ್ರೋಗ್ರಾಮ್ನೆಲ್ಲ ನೀವು ಕಟ್ ಮಾಡಿ ಸರಿ ಮಾಡೋಕ್ಕೆ ಏನಿಲ್ಲ. ವಾಟ್? ಸೊ ಹೇಳಿ. ಸೂಪರ್. ಆ್ಯಂಡ್ ಸಕ್ಕದಾಗಿತ್ತು ಊಟ ಬಿಟ್ಟು ಏನು ನನಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾನು ಜಾಸ್ತಿ ಇರಲಿಲ್ಲ ಇವೆಂಟಲ್ಲಿ. ಸೊ ಎಂಜಾಯ್ ಲಾಟ್, ವಿಲ್ ಮೇಟ್ ಗೈಸ್. ಮತ್ತು ಮನೆಯವರೆಗೂ ಅವ್ರು ಮಾತಾಡ್ತಾರೆ. ಆ್ಯಂಡ್ ನನಗೇನು ಬರುತ್ತೋ ಶೇರ್ ಕೊಡಿ. ಇವತ್ತು ಎಷ್ಟು ಮಾತಾಡಿದ್ವಿ ಅಷ್ಟು. ಮಿಸ್ ಕಾವ್ಯ ಮನೆಗೆ ಹೋಗೋದು ಯಾರು? ನೀನ್ ಇಲ್ಲೇ ಇರ್ಬೇಕಂದ್ರೆ ನಾವು ಹೊಡ್ತೀವಿ. ಇಲ್ಲಿಂದ ಅಲ್ಲ, ನಾನು ಇಲ್ಲಿರಕ್ ಕೇಳ್ತಾ ಇಲ್ಲ ನಾನು. ಇಲ್ಲಿಂದ ಮನೆಗೆ ಹೋಗೋದು ಯಾರು ಅಂತ ಕೇಳ್ತಾ ಇದ್ದೀನಿ. ನಾವಿಬ್ರು. ಯಾಕೆ ಇಲ್ಲಿ ಮಲ್ಗಕ್ಕಾಗತ್ತಾ? ಇಲ್ಲಲ್ಲ, ಇದು ಸೆಟ್. ಎಲ್ಲಿ ಮಲ್ಗೋಣ ಹೇಳಿ ಹೋಗಿ. ಸರಿ, ಎಲ್ಲಿ ಮಲ್ಗದ ಹೇಳಿ. ಏಯ್, ಎಲ್ಲಿ ಮಲ್ಗದ ಹೋಗಿ ಹೇಳಿ. ಹೆಂಗ್ ಮಾತಾಡ್ತಾರೆ ನೋಡಿ. ನಾನ್ ಬರಲ್ಲಪ್ಪ. ಪ್ರಭು. ಓಕೆ ಗೈಸ್, ನೋಡೋಣ ಇಲ್ಲಿಂದ ಎಲ್ಲೋಗೋಣ ಏನು ಎತ್ತಾ ಈಚೆ ಹೋದ್ಮೇಲೆ. ಗೈಸ್ ಬಾಯ್ ಇಲ್ಲಿಂದ. ಇವರೆಲ್ಲ ಏನೋ ತಿಂದ್ರು ಚೆನ್ನಾಗಿ. ನೋಡಿ ಗೈಸ್, ನನ್ನ ಬಗ್ಗೆ ಒಂಚೂರಾದ್ರೂ ಯೋಚನೆ ಆದ್ರೂ ಮಾಡ್ತಾರೆ. ತಗೋ ತಿನ್ನೋಣ ಅದಕ್ಕೆ. ನಾನು ಅಲ್ಲಿಂದ ಎಲ್ಲ ತೆಮ್ಕೊಂಡು ಬಂದೆ. ಇದು ಒಂದು ವೈರಸ್ ಇರಲಿ. ಕಟ್ಟಿದ್ದು ಕಾಸು ಹೇಳಿದ್ದೀನಿ. ನೋಡಿ ಗೈಸ್, ಇದನ್ನೆಲ್ಲ ಕಟ್ ಮಾಡು ಅಂತಾರೆ. ಅಮ್ಮ ಇದು ಒಂದು ಚೆನ್ನಾಗಿಲ್ಲ. ಅವ್ರ ಹುಡುಗಿರ್ ಬೈತಾರೆ ಅಂತ. ಅಮ್ಮ ಇರೋ ಹುಡುಗಿರು ಹೋಗೋ ಥರ ಮಾಡ್ತೀಯಲ್ಲಮ್ಮ. ಅವ್ರೇನು ತಪ್ಪು ಮಾಡಿದ್ರು ಪಾಪ. ಇವಾಗ ಅವ್ರು ತಿನ್ನೋದನ್ನ ಒಂದೊತ್ತು ನಂಗೆ ತಿನ್ಸಿದ್ರು ಅಷ್ಟೇ. ಒಳ್ಳೆ ಗುಣ ಗೈಸ್ ಅದು ಎಪಿಕ್ ಪ್ರವೀಣ್ ಅವ್ರಿಗೆ. ನಮ್ಮ ಹುಡುಗಿರಿಗೆ ಪೊಸೆಸಿವ್ ಇದೆ. ಯಾರಿಗೆ? ನಿಮ್ಮ ಹುಡುಗಿರ್ಗ? ನೀವು ಅನ್ಭವಿಸಿ, ನನ್ಗೇನಾಗಬೇಕು? ಶರ್ಟ್ ಆಗ್ಲೇ ಗಲೀಜ್ ಮಾಡ್ಕೊಂಡಿದ್ದೀರಾ ನೋಡಿ. ಯೂಶುವಲಿ ಗೈಸ್ ಗಲೀಜ್ ಮಾಡ್ಕೊಳ್ಳಲ್ಲ. ಯೂಶುವಲಿ ಮಾಡ್ಕೊಳ್ಳಲ್ಲ. ಯಾಕೆ ಅಂದ್ರೆ ನಾನು ಕೊಳಕ ಅಲ್ಲ ಗೈಸ್. ಗೈಸ್ ಇವ್ರು ತಿನ್ನೋದು ನೋಡ್ಬೇಕು ಗೈಸ್. ಏನು ಚೆಲ್ಕೊಂಡಂಗೆ ತಿಂದಿರೋ ದಿನಾನೇ ಇಲ್ಲ ಗೈಸ್. ನಾನು ತಿನ್ನೋದಲ್ಲದೆ ನೆಲ ತಿನ್ಬೇಕು, ನಾನು ಬಟ್ಟೆ ತಿನ್ಬೇಕು ಗೈಸ್. ಎಷ್ಟು ಒಳ್ಳೆ ಗುಣ ನೋಡಿ ಗೈಸ್. ಅವಾಗಲೇ ಹೆಂಗೆ ಬಾಳೆನ ಮಿಸ್ಟೇಕ್ನ ಪ್ಲಸ್ ಮಾಡ್ಬೋದು. ಯಾಕಂದ್ರೆ ನೆಗೆಟಿವ್ನು ಪಾಸಿಟಿವ್ ಮಾಡ್ಕೋಬೇಕು ಲೈಫಲ್ಲಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಇವ್ರು ಹುಟ್ಟಿರೋದೇ ದೊಡ್ಡ ತಪ್ಪು. ಬಟ್ ಆದ್ರೂ ನಾವು ಖುಷಿಯಾಗಿ ಪಾಸಿಟಿವ್ ಆಗಿ ಇಲ್ವಾ ಇವ್ರ ಜೊತೆ ಓಡಾಡ್ಕೊಂಡು ಜನಗಳ ಮಧ್ಯ ಅಲ್ವಾ. ಸೊ ಥರ ಇರಲಿ ಅದನ್ನು. ಲಾಸ್ಟ್ ಈಗ ಯಶವಂತ್ ಅವ್ರು ಬಂದಿದ್ದಾರೆ ನಮ್ಮ ಜೊತೆ. ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್. ಇವಾಗ ಏನಾದರೂ ತಿನ್ನೋಣ ಅಂತ ಹೇಳಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಪ್ರಭು ಅವರಿಲ್ಲ, ಹೋದ್ರು. ಸೊ ಯಶವಂತ್ ಅವ್ರು ಬಂದಿದ್ದಾರೆ. ಹೆಂಗ್ ನಡೀತೈತೆ ಯಶವಂತ್ ಅವರೇ ಕರ್ನಾಟಕ? ಅಂದ್ರೆ ನಾನು ಇರೋ ಟೈರ್ಡ್ನೆಸ್ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಟೈಮ್ ಸಿಗ್ತಾ ಇಲ್ಲ ಪರ್ಸನಲ್ ಆಗಿ. ಆ್ಯಂಡ್ ಇಲ್ಕೊಡಿ ರಿವೀಲ್ ಮಾಡೋಣ. ಆ್ಯಂಡ್ ಎಷ್ಟೊಂದು ಹುಡುಗಿಯರಿಗೆ ಕೃಷ್ಣ ಆಗಿದ್ದು ಯಶವಂತ್ ಈಗ ತಂದೆ ಆಗ್ತಿದ್ದಾನೆ. ಆ್ಯಂಡ್ ಆ ಬಿಸಿಲಿ ಅವನು ಇವತ್ತು ಗ್ಯಾಪಲ್ಲಿ ಕಾಲ್ ಮಾಡಿದಾಗ ನಾನು ಫ್ರೀ ಇದ್ದೆ, ಅವನು ಫ್ರೀ ಇದ್ದೀವಿ, ಸಿಕ್ಕಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಪ್ರಭು ಬನ್ನಿ. ಮಚ್ಚಿ ಇಷ್ಟೊಂದು ಪ್ರಭು ಬಗ್ಗೆ ಎಷ್ಟು ಒಳ್ಳೇದು ಹೇಳಿದೆ ನಾನು. ಗೋಳಿ ಮಗ ಅಂತ ಬಜಿದ್ ಹೇಳ್ಬೇಡ. ಸೊ ವೆಲ್ಕಮ್ ಬ್ಯಾಕ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಕೇಸ್ ಆಯಿತು. ನಾನು ಕಾಸು ಪರ್ಸನಲಿ ಹೋಗಿದ್ವಿ. ಸಾರಿ
ಸೊ ನಮ್ದು ಗಿಫ್ಟ್ ಮನೆಗೆ ಕೊಟ್ರ ನೀವು? ಹ್ಞೂ ನಿಮ್ಮನ್ನ ಎತ್ತು ಬಿಸಾಕ್ಬಿಟ್ಟು ಆ ಗಿಫ್ಟ್ನು ಅಲ್ಲಿ ಇಟ್ಬಿಟ್ಟು ನಾನು ಮನೆಗೆ ಹೋಗಿ ಬಂದೆ, ಒಂದು ವಿಸಿಟ್ ಕೊಟ್ಟು. ಓಕೆ. ಸೊ ಗೈಸ್ ಇಲ್ಲಿಂದ ವ್ಲಾಗು ಆಚೆ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಏನಕ್ಕಂದ್ರೆ ಇಲ್ಲಿ ನೀವು ಸೌಂಡ್ ನೋಡ್ಬೋದು. ಸೊ ಹಾಗಾಗಿ ಬಾಯ್. ಸೊ ಗೈಸ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಫುಲ್ ಸಾಂಗ್ ಬರ್ತಾ ಇದೆ, ಕಾಪಿ ರೈಟ್ಸ್ ಬರುತ್ತೆ. ಸೊ ಈಚೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಗೈಸ್ ಇವಾಗ ಎಲ್ಲ ಮುಗೀತು. ಸೊ ಕನ್ನಡ ಕೆಫೆ ಮೀಟಿಂಗ್ ಇತ್ತು, ಅವರು ಮಾತಾಡ್ಕೊಂಡು ಮುಗಿಸ್ಕೊಂಡ್ರು. ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ದು ಕೂಡ ಸ್ವಲ್ಪ ಮೀಟಿಂಗ್ ಇತ್ತು ಗೈಸ್. ಹೆಂಗೆ ಇನ್ಮೇಲೆ ವ್ಲಾಗ್ಸ್ ನಡೆಯುತ್ತೆ, ಎಡಿಟಿಂಗ್ ಎಲ್ಲ ಇನ್ಮೇಲೆ ಯಾರು ಇರ್ತಾರೆ ಏನು ಎತ್ತಾ ಅಂತೆಲ್ಲ. ಸೊ ನಮ್ಮ ಯೂಟ್ಯೂಬ್ ಎಡಿಟಿಂಗ್ ಎಲ್ಲ ಹೋಪ್ ದಿಸ್ ಡೇ ವಾಸ್ ಸೋ ಪ್ರೊಡಕ್ಟಿವ್. ನಾನು ಸ್ವಲ್ಪ ಕನ್ನಡದಲ್ಲಿ ಮಾತಾಡೋದು ಕಮ್ಮಿ, ಯಾಕಂದರೆ ಕನ್ನಡ ನಾನು ತುಂಬ ಚೆನ್ನಾಗಿ ಮಾತಾಡ್ತೀನಿ, ತುಂಬ ಜನಕ್ಕೆ ಅರ್ಥ ಮಾಡಿಸಿದ್ದೀನಿ ಕನ್ನಡ ಮಾತಾಡ್ತೀನಿ ಅಂತ. ನಮ್ಮ ಕನ್ನಡ ಕೆಫೆ ಅವ್ರದ್ದು ಸಣ್ಣದಾಗ ಒಂದು ಮಾತುಕತೆ ಇತ್ತು, ಸಣ್ಣದಾಗಲ್ಲ ಆಲ್ಮೋಸ್ಟ್ ಒಂದು 3 hours ಇತ್ತು ಆ ಮಾತುಕತೆ. ಆ್ಯಂಡ್ ಕಾವ್ಯ ಅವರ ಯೂಟ್ಯೂಬ್ ಚಾನಲ್ ಆ್ಯಂಡ್ ಯೂಟ್ಯೂಬ್ ಇನ್ನೊಂದು ಕಾವ್ಯ ವ್ಲಾಗ್ಸ್ ಏನಿದೆ, ಆ ಒಂದು ವ್ಲಾಗಲ್ಲಿ ಎವ್ರಿ ಡೇ ಅಪ್ಡೇಟ್ಸ್ ಏನಿರುತ್ತೆ ಆ ಅಪ್ಡೇಟ್ಸ್ನ ನಾವು ಸೊ ಗಿಸ್ಕಾ ಸ್ಕ್ರೀನ್ ಡೊನಾಲ್ಡ್ ಟ್ರಂಪ್ ಥರನೇ ಹೇಳ್ತೀನಿ ಅನ್ನೋದನ್ನು ನಮ್ಮ ಟೀಮ್ ಅವ್ರು ನೋಡ್ಕೊಳ್ತೀರ ಅದನ್ನು. ಸೊ ಇನ್ನೂ ಏನು ಹೇಳಬೇಕು ಅಂದರೆ ಶೇರ್ ಕೊಡೋಕೆ ರೆಡಿ ಇದ್ದಾರೆ ಅವರು ಕೂಡ. ಏನು ಇವತ್ತು ನಾವು ವ್ಲಾಗ್ ಮಾಡಿದ್ವಿ, ಪ್ರತಿಯೊಂದು ಸೀನಲ್ಲಿ ನಾನು ಮಾತಾಡಬೇಕು ಅನ್ನೋದಕ್ಕೆ ದುಡ್ಡೇ ಗಾಯ್ಸ್ ಮ್ಯಾಟ್ರ್ ಆಗೋದು, ಇನ್ನು ಯಾವುದೇ ರೀತಿ ಫ್ರೆಂಡ್ಶಿಪ್ ಇದು ಅಂತಲ್ಲ. ಆ್ಯಂಡ್ ನಾನು ಯಾವತ್ತೂ ಫ್ರೆಂಡ್ಶಿಪ್ ಆ್ಯಂಡ್ ಬಿಲಿವಿಟಿ ಆ್ಯಂಡ್ ಲಾಯಲ್ಟಿ ಹಸಲ್ ಏನೋ ಮ್ಯಾಟರ್ ನನಗಾಗಲ್ಲ. ನಮ್ಮ ಮನೆಗೆ ಅಕ್ಕಿ ಬೆಳೆ ನಾನು ತೊಗೊಂಡು ಹೋಗೋಕ್ಕೆ ನಂಗೆ ಮ್ಯಾಟ್ರ್ ಏನೇನಾಗುತ್ತೆ ಅದನ್ನು ಮಾತ್ರ ನಾನು ಮಾತಾಡೋದು. ಆ್ಯಂಡ್ ಯಶವಂತ್ ಅವರೇ ನೀವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ವ್ಲಾಗ್ ಎಂಡ್ ಆಗ್ತಿದೆ. ಖಂಡಿತ. ಅಂದರೆ ಇವತ್ತು ನನ್ನ ಒಂದು ಪಾಡ್ಕಾಸ್ಟ್ ಶೂಟ್ನ ಮುಗಿಸ್ಕೊಂಡು ಒಂದು ಪ್ರೊಡಕ್ಟಿವ್ ಡೇ ನಿಮ್ಮ ಜೊತೆ ಕಾವ್ಯವ್ರ ಜೊತೆ ಆಗಿರ್ಬೋದು ಸ್ಪೆಂಡ್ ಮಾಡಿದ್ದು, ಜೊತೆಗೆ ಒಂದು ಬಿಸ್ನೆಸ್ ಥಿಂಗ್ಸ್ನ ನಾವು ಡಿಸ್ಕಸ್ ಮಾಡಿದ್ದು. ಗುಡ್ ಥಿಂಗ್ಸ್ ಅಂದರೆ ನಮ್ಮ ಡೆವಲಪ್ಮೆಂಟ್ ಬಗ್ಗೆ ನಾವು ದಿನನಿತ್ಯ ಮಾತಾಡೋದು ನಮಗೆ ಒಳ್ಳೆಯದು. ಸೊ ನೀವು ಕೂಡ ವಿಡಿಯೋ ಜೊತೆಗೆ ನಿಮ್ಮ ಜೀವನದ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಿ ಅಷ್ಟೇ. ಅವಾಗ ಹೇಳ್ದಂಗೆ ಯಶವಂತ್ ಈಗ ನಾಳೆ ನಡೆದಿಲ್ಲ ಅಪ್ಪ ಆಗ್ತೀಯಾನೆ. ಯಾರೆಲ್ಲ ಅವ್ರನ್ನ ಗಳಿಸಿದ್ದೀರಾ ಬ್ಲಾಗ್ಗೂ ಅನ್ಫಾಲೋ ಮಾಡಿಬಿಡಿ. ಸೊ ಗೈಸ್ ಇನ್ನೇನು ಮಾಡ್ತಿದ್ದೀರ ರಂಜನ್ ನೀನು? ಇನ್ನೇನು ಮಾಡ್ತಿದ್ದೀನೋ ಕೆಲಸ? ಹಾಂ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಗೊತ್ತಾ, ನಮ್ಮ ಕರ್ನಾಟಕ ಕೆಫೆಗೆ ನಾವೇನು ಆ್ಯಕ್ಚುಲಿ ನಂದೇನು ಪಾತ್ರ ಇದೆ ಅಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ನಾನು ಆಲ್ಮೋಸ್ಟ್ ಮಾಡ್ತಿದ್ದೀನಿ ಮಚ್ಚೇನು. ಯು ಡಿಡ್ ಮಗ. ಎಸ್ ಐ ಆಮ್ ಡೂಯಿಂಗ್ ಇಟ್. ಆ್ಯಂಡ್ ನಮ್ಮ ಪ್ರೀತಿ ಪಾತ್ರದ ಚೇತನ್ ಲಾಲ್ ಅವರು ಮತ್ತೆ ರಿಹೈರ್ ಆಗಿದ್ದಾರೆ. ತುಂಬಾ ಖುಷಿ ಇದೆ. ರೀಜಾಯಿನ್ ಮಾಡ್ಸವ್ರೆ, ಅವರೇ ಬಿಟ್ಟೋಗಿದ್ರು ಪಾಪ. ಒಂದು ಥಿಂಗ್ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಒಂದು ಚಿಕ್ಕ ಬಿಸ್ನೆಸ್ ಮಾಡಬೇಕು, ಬೆಳವಣಿಗೆ ಆಗಬೇಕು ನೀವು ಅಂತ ಇದ್ದರೆ ಡೆಫಿನೆಟ್ ನೀವು ಕರ್ನಾಟಕ ಕೆಫೆ ಮೊರೆ ಹೋಗಿ. ಸಣ್ಣದಾಗಿದ್ರು ಅಷ್ಟೇ, ಒಂದು ಸಣ್ಣ ಒಂದು ಕಪ್ ಆಫ್ ಸಿಪ್ ಆಫ್ ಟೀ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಯು ಕ್ಯಾನ್ ಬಿಲ್ಡ್ ಯುವರ್ ಹೋಮ್. ಆ್ಯಂಡ್ ಕಾವ್ಯ ಅವರೇ, ಹೌ ಯುವರ್ ಯೂಟ್ಯೂಬ್ ವ್ಲಾಗ್ ಗೋಯಿಂಗ್? ಯಾ ಇಟ್ಸ್ ಗೋಯಿಂಗ್ ಗುಡ್. ಲಾಸ್ಟ್ ವ್ಲಾಗ್ ಅಂತೂ ತುಂಬ ಚೆನ್ನಾಗಿ ಹೋಗಿದೆ. ಐ ಹೋಪ್ ಇನ್ನು ಮುಂದೆ ಬರೋ ವ್ಲಾಗು ಹಿಂಗೆ ಸಪೋರ್ಟ್ ಮಾಡ್ತೀರಾ, ಚೆನ್ನಾಗಿ ನೋಡ್ಕೊಂಡು ಹೋಗ್ತೀರಾ ಅಂತ. ನಾವು ಅದೇ ಥರ ಕಂಟೆಂಟ್ಸ್ ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ. ಈ ವ್ಲಾಗ್ ಸ್ವಲ್ಪ ಶಾರ್ಟ್ ಆಗಿರ್ಬೋದು, ಬಟ್ ಡೇ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಸೊ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸೊ ಗೈಸ್ ಎವ್ರಿ ಡೇ ನಿಮ್ಗೆ ಅಪ್ಡೇಟ್ ಬೇಕು ನಾವು ಚಿಕ್ಕದೊಂದು ಬೆಲ್ ಬಟನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡೋಕೆ ಮಾತ್ರ ಹೋಗಬೇಡಿ, ಇವ್ರನ್ನ ಬೆಳೆಸ್ಬೇಡಿ ಮತ್ತೆ. ಬೈ ಗೈಸ್, ಸಬ್ಸ್ಕ್ರೈಬ್ ಫಾಸ್ಟ್, ಯು ವಿಲ್ ಗೆಟ್ ವೆರಿ ಗುಡ್ ಎಕ್ಸ್ಕ್ಲೂಸಿವ್ ಆಫರ್ಸ್. ನಾವು ಮಿಂಚ್ತೀವಿ, ಹೊಡಿತೀವಿ, ಬಡಿತೀವಿ ಅಂತಲ್ಲ, ವಿ ವಿಲ್ ವಿನ್ ಡೆಫಿನೆಟ್ಲಿ. ಆ್ಯಂಡ್ ನಮ್ಮ ಕಾಂಪಿಟೇಟರ್ ಯಾರೂ ಇರೋದಿಲ್ಲ. ನೆಕ್ಸ್ಟ್ ಸಾಮ್ಸಂಗ್ ನಿಮಗೆ ಚಾಲೆಂಜ್. ಓಕೆ ಬಾಯ್ ಬಾಯ್ ಗೈಸ್, ಬಾಯ್. ಎಲ್ಲರೂ ಬಾಯ್ ಹೇಳಿ ಒಂದ್ಸತಿ. ಬಾಯ್ ಬಾಯ್. ಓಕೆ ಬಾಯ್. ಬಾಯ್ ಗೈಸ್, ಬಾಯ್ ಬಾಯ್.